ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಮನೆ ಮೇಲೆ ಅಥವಾ ಮನೆಯವರ ಮೇಲೆ ಮಾಟ ಮಂತ್ರ ಇದ್ದರೆ ಅಥವಾ ಜನರ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಕಾಣಿಸುವ ಲಕ್ಷಣಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಹಳ್ಳಿಗಳಲ್ಲಿ ಹಿರಿಯರು ಹೇಳ್ತಾರೆ, ಮನೆ ಸರಿ ಇದ್ದರೆ ಜೀವನ ಸರಿ, ಮನೆ ಕೆಟ್ಟರೆ ಎಲ್ಲ ಕೆಡ್ತು ಅಂತ. ಕೆಲವೊಮ್ಮೆ ಮನೆಯಲ್ಲಿ ಏನೂ ಕಾರಣ ಇಲ್ಲದೆ ಕಷ್ಟಗಳು ಶುರುವಾದ್ರೆ ಜನರು ಇದು ಮಾಟ ಮಂತ್ರ ಅಥವಾ ಜನರ ಕೆಟ್ಟ ದೃಷ್ಟಿ ಅಂತ ಹೇಳಿ ಹೇಳ್ಕೊಳ್ತಾರೆ. ಖಂಡಿತವಾಗ್ಲೂ ಹೌದು. ಮೊದಲನೇದಾಗಿ ಮನೆ ಒಳಗಿನ ಶಾಂತಿ ಹೋಗುವುದು. ಮನೆಯಲ್ಲಿ ಏನೂ ಕಾರಣ ಇಲ್ಲದೆ ಜಗಳಗಳು ಆಗ್ತಾ ಇರ್ತವೆ. ಮೊದಲು ಒಳ್ಳೆಯವರಾಗಿ ಇದ್ದವರು ಸಣ್ಣ ವಿಷಯಕ್ಕೂ ಜಗಳ ಮಾಡೋದು ಶುರು ಮಾಡ್ತಾರೆ. ಗಂಡ ಹೆಂಡತಿ, ಅಪ್ಪ ಮಕ್ಕಳು, ಅಣ್ಣ ತಂಗಿ ಎಲ್ಲರೂ ಒಬ್ಬರ ಜೊತೆ ಒಬ್ಬರು ಸರಿಯಾಗಿ ಮಾತಾಡೋದಿಲ್ಲ. ಎರಡನೆಯದಾಗಿ ಹಣದ ಸಮಸ್ಯೆಗಳು ಹೆಚ್ಚಾಗುವುದು. ಹಣ ಬಂದ್ರೂ ಕೈಯಲ್ಲಿ ಉಳಿಯೋದಿಲ್ಲ. ಅನಾವಶ್ಯಕ ಖರ್ಚುಗಳು, ಸಾಲಗಳು ಹೆಚ್ಚಾಗುತ್ತವೆ. ಕೆಲಸ ಮಾಡ್ತಾ ಇದ್ದರೂ ಆದಾಯ ಕಡಿಮೆಯಾಗುತ್ತದೆ. ವ್ಯವಹಾರ ಇದ್ದರೆ ನಷ್ಟ ಆಗೋದು ಹೆಚ್ಚಾಗುತ್ತದೆ. ಮೂರನೆಯದಾಗಿ ಆರೋಗ್ಯದ ಸಮಸ್ಯೆಗಳು. ಮನೆಯವರಲ್ಲಿ ಒಬ್ಬರಿಗೆ ಅಥವಾ ಹಲವರಿಗೆ ನಿರಂತರವಾಗಿ ಆರೋಗ್ಯ ಸಮಸ್ಯೆಗಳು ಬರುತ್ತಾ ಇರ್ತವೆ. ಡಾಕ್ಟರ್ ಬಳಿ ಹೋಗಿದ್ರೂ ಸ್ಪಷ್ಟ ಕಾರಣ ಸಿಗೋದಿಲ್ಲ. ಔಷಧಿ ತೆಗೆದುಕೊಂಡರೂ ಸಂಪೂರ್ಣ ಗುಣವಾಗೋದಿಲ್ಲ. ನಾಲ್ಕನೆಯದಾಗಿ ನಿದ್ರೆ ಸಮಸ್ಯೆಗಳು. ರಾತ್ರಿ ನಿದ್ರೆ ಬರೋದಿಲ್ಲ. ಯಾರೋ ಕರೆದುಕೊಂಡಂತೆ, ಯಾರೋ ಇದ್ದಂತೆ ಭಯವಾಗುತ್ತದೆ. ಕೆಲವರಿಗೆ ಭಯಾನಕ ಕನಸುಗಳು ಬರುತ್ತವೆ. ಕೆಲವರು ಮಧ್ಯರಾತ್ರಿ ಎದ್ದು ಕೂತು ಬಿಡುತ್ತಾರೆ. ಐದನೆಯದಾಗಿ ಮನಸ್ಸಿನ ಅಶಾಂತಿ. ಮನೆಯವರ ಮನಸ್ಸು ಯಾವಾಗಲೂ ಅಶಾಂತವಾಗಿರುತ್ತದೆ. ಬೇಸರ, ಕೋಪ, ಆತಂಕ ಹೆಚ್ಚಾಗುತ್ತದೆ. ಕೆಲವರಿಗೆ ಕಾರಣವಿಲ್ಲದೆ ಅಳುವ ಹವ್ಯಾಸ ಬರುತ್ತದೆ. ಆರನೆಯದಾಗಿ ಮನೆಯಲ್ಲಿ ವಿಚಿತ್ರ ಶಬ್ದಗಳು. ರಾತ್ರಿ ಸಮಯದಲ್ಲಿ ಮನೆ ಒಳಗಿಂದ ವಿಚಿತ್ರ ಶಬ್ದಗಳು ಕೇಳಿಸಬಹುದು. ಬಾಗಿಲು ತಟ್ಟಿದಂತೆ, ಹೆಜ್ಜೆ ಹಾಕಿದಂತೆ ಅಥವಾ ಏನೋ ಸೇರಿದಂತೆ ಶಬ್ದ ಕೇಳುತ್ತದೆ. ಏಳನೆಯದಾಗಿ ದೇವರ ಪೂಜೆ ಮಾಡುವಾಗ ಅಡಚಣೆಗಳು. ಪೂಜೆ ಮಾಡುವಾಗ ದೀಪ ಆರೋದು, ಅಗರಬತ್ತಿ ನಿಲ್ಲೋದು, ಮನಸ್ಸು ಕಾನ್ಸಂಟ್ರೇಟ್ ಆಗದೆ ಇರುವುದು, ದೇವರ ಕಡೆ ಆಸಕ್ತಿ ಕಡಿಮೆಯಾಗುವುದು. ಎಂಟನೆಯದಾಗಿ ಮನೆಯ ವಾತಾವರಣ ಭಾರವಾಗುವುದು. ಮನೆ ಒಳಗೆ ಹೋಗಿದ್ರೆ ಹಿತಕರವಾಗಿರೋದಿಲ್ಲ. ಮನಸ್ಸಿಗೆ ಒತ್ತಡ ಅನಿಸುತ್ತದೆ. ಕೆಲವರಿಗೆ ಮನೆಯಲ್ಲಿ ಇರುವುದು ಇಷ್ಟವಾಗೋದಿಲ್ಲ. ಒಂಬತ್ತನೆಯದಾಗಿ ಮಕ್ಕಳ ಬದಲಾವಣೆ ಆಗುವುದು. ಮಕ್ಕಳು ಏಕಾಏಕಿ ಹೆದರೋದು, ಅಳೋದು, ಒಂಟಿಯಾಗಿ ಇರೋದಕ್ಕೆ ಹೆದರುವುದು, ಓದಿಗೆ ಗಮನ ಕೊಡೋದಿಲ್ಲ. ಹತ್ತನೆಯದಾಗಿ ಪಶು ಪಕ್ಷಿಗಳ ವರ್ತನೆ ಬದಲಾವಣೆ. ಮನೆಯಲ್ಲಿ ಇದ್ದ ಪ್ರಾಣಿಗಳು ವಿಚಿತ್ರವಾಗಿ ವರ್ತಿಸಬಹುದು. ನಾಯಿಗಳು ರಾತ್ರಿ ಅರ್ಥವಿಲ್ಲದೆ ಕಿರುಚುವುದು, ಹಸು ಹಾಲು ಕೊಡೋದಿಲ್ಲ. ಹನ್ನೊಂದನೆಯದಾಗಿ ದೇಹದಲ್ಲಿ ಭಾರ ಅನ್ನಿಸುವುದು. ಕೆಲವರಿಗೆ ದೇಹ ತುಂಬಾ ಭಾರವಾಗಿರುವಂತೆ, ಶಕ್ತಿ ಇಲ್ಲದಂತೆ ಕಾಣುತ್ತದೆ. ಹನ್ನೆರಡನೆಯದಾಗಿ ಕೆಲಸಗಳಲ್ಲಿ ಅಡ್ಡಿ. ಯಾವುದೇ ಕೆಲಸ ಶುರು ಮಾಡಿದ್ರೂ ಪೂರ್ಣಗೊಳಿಸಲು ಆಗೋದಿಲ್ಲ. ಸಣ್ಣ ಸಣ್ಣ ಅಡಚಣೆಗಳು ಬರುತ್ತವೆ. ಹದಿಮೂರನೆಯದಾಗಿ ಆಕಸ್ಮಿಕ ಘಟನೆಗಳು. ಮನೆಯಲ್ಲಿ ಪದೇ ಪದೇ ವಸ್ತುಗಳು ಒಡೆಯುವುದು, ಬಿದ್ದು ಹೋಗುವುದು, ಗಾಜು ಕನ್ನಡಿ ಮುರಿಯುವುದು. ಹದಿನಾಲ್ಕನೆಯದಾಗಿ ಕಣ್ಣು ಹಾಯಿಸಿದ ಲಕ್ಷಣಗಳು. ಹೊರಗಿನಿಂದ ಯಾರಾದರೂ ಕಣ್ಣು ಹಾಯಿಸಿದ್ರೆ ಮನೆಯಲ್ಲಿ ಶಾಂತಿ ಕಳೆದು ಹೋಗುತ್ತದೆ ಅನ್ನೋ ನಂಬಿಕೆ ಇದೆ. ಹೀಗೆ ಆಗಿದ್ರೆ ಮಕ್ಕಳಿಗೆ ಜ್ವರ, ಅಳುವ ಹವ್ಯಾಸ ಬರುತ್ತದೆ ಅಂತ ಹೇಳ್ತಾರೆ. ಹದಿನೈದನೇದಾಗಿ ಧೈರ್ಯ ಕಡಿಮೆಯಾಗುವುದು. ಮನೆಯವರಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ಸಣ್ಣ ವಿಷಯಕ್ಕೂ ಹೆದರೋದು ಶುರುವಾಗುತ್ತದೆ. ಮನಸ್ಸಿನ ಮೇಲೆ ಪರಿಣಾಮ. ಮಾಟ ಮಂತ್ರ ಇದೆ ಅಂತ ನಂಬಿದ್ರೆ ಅದು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಭಯ, ಅನುಮಾನ, ಆತಂಕ ಇವು ಹೆಚ್ಚಾಗುತ್ತವೆ. ಕೆಲವೊಮ್ಮೆ ಇದು ಮನೋವೈದ್ಯಕೀಯ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಹಾಗಾದ್ರೆ ಈ ಮಾಟ ಮಂತ್ರ ಅಥವಾ ಜನರ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ನಾವು ಏನು ಪರಿಹಾರಗಳನ್ನ ಮಾಡಬಹುದು ಅಂತ ಹೇಳಿ ಈಗ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ದೇವರ ಪೂಜೆ ಹೆಚ್ಚಾಗಿ ಮಾಡುವುದು, ಮನೆ ಸ್ವಚ್ಛವಾಗಿ ಇಡುವುದು, ಧೂಪ ದೀಪ ಹಚ್ಚುವುದು, ಹಿರಿಯರ ಸಲಹೆ ಕೇಳುವುದು,
ನಕಾರಾತ್ಮಕ ಯೋಚನೆಗಳಿಂದ ದೂರ ಇರುವುದು. ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದದ್ದು, ಹೆಚ್ಚಿನ ಸಂದರ್ಭಗಳಲ್ಲಿ ಇವು ಮಾಟ ಮಂತ್ರದ ಪರಿಣಾಮ ಅಲ್ಲ. ಇದು ಸಾಮಾನ್ಯವಾಗಿ ಮಾನಸಿಕ ಒತ್ತಡ, ಆರೋಗ್ಯ ಸಮಸ್ಯೆಗಳು, ಕುಟುಂಬದ ಒಳಜಗಳ, ಆರ್ಥಿಕ ಸಮಸ್ಯೆಗಳು ಇವುಗಳಿಂದ ಬರುತ್ತವೆ. ಮನೆ ಮೇಲೆ ಅಥವಾ ಮನೆಯವರ ಮೇಲೆ ಮಾಟ ಮಂತ್ರ ಇದೆ ಅಂತ ನಾವು ನಂಬಿದ್ರೆ ನಮ್ಮ ಮನಸ್ಸೇ ಅದನ್ನು ನಿಜ ಅಂತ ಒಪ್ಪಿಕೊಳ್ಳುತ್ತದೆ. ಆದ್ದರಿಂದ ಭಯ ಹೆಚ್ಚಾಗಿ ಸಮಸ್ಯೆಗಳು ಇನ್ನಷ್ಟು ದೊಡ್ಡದಾಗಿ ಕಾಣುತ್ತವೆ. ಆದ್ದರಿಂದ ಸಮಸ್ಯೆಗಳಿಗೆ ನಿಜವಾದ ಕಾರಣ ಹುಡುಕಬೇಕು. ಡಾಕ್ಟರ್ ಅಥವಾ ಪರಿಣಿತರ ಸಲಹೆ ತೆಗೆದುಕೊಳ್ಳಬೇಕು. ಧೈರ್ಯದಿಂದ ಬದುಕಬೇಕು. ನಂಬಿಕೆ ಇರೋದು ತಪ್ಪಲ್ಲ, ಆದರೆ ಅತಿಯಾದ ಭಯದಲ್ಲಿ ಬದುಕೋದು ತಪ್ಪು. ಮನಸ್ಸು ಗಟ್ಟಿಯಾಗಿ ಇಟ್ಕೊಂಡ್ರೆ ಯಾವ ಮಾಟ ಮಂತ್ರ ಕೂಡ ನಮ್ಮ ಮೇಲೆ ಕೆಲಸ ಮಾಡೋದಿಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯ ಮೇಲೆ ಕೆಟ್ಟ ದೃಷ್ಟಿ ಅಥವಾ ಮಾಟ ಮಂತ್ರ ಆಗಿದ್ದರೆ ಏನೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ, ಹಾಗೆ ಇದಕ್ಕೆ ಪರಿಹಾರವೇನು? ಹಾಗಾದ್ರೆ ಇದು ಮಾಟ ಮಂತ್ರನ ಅಥವಾ ಜನರ ಕೆಟ್ಟ ದೃಷ್ಟಿ ಕಣ್ಣ ಅಥವಾ ಮನೋವೈಜ್ಞಾನಿಕ ಕಾಯಿಲೆಗಳ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ತಮ್ಮೆಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ವಿಡಿಯೋವನ್ನ ಶೇರ್ ಮಾಡಿ ಮತ್ತೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.